ನಮಸ್ಕಾರ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಕೇರಳಗೆ ಹೋಗಿ ಈ ಧರ್ಮಸ್ಥಳದ ವಿಚಾರವನ್ನ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಿಮಗೆಲ್ಲ ತಿಳಿದಿರುವಂತ ವಿಚಾರ. ಧರ್ಮಸ್ಥಳದಲ್ಲಿ ನಡೆದಂತ ತನ್ನ ತಂದೆಯ ದಾರುಣ ಕೊಲೆಯನ್ನ ಕೇರಳದಲ್ಲಿ ಹೋಗಿ ಕೇರಳ ರಾಜ್ಯದಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಮ್ಮನ್ನ ಸಂಪರ್ಕ ಮಾಡಿದ್ರು. ಬನ್ನಿ, ಈ ವ್ಯಕ್ತಿ SIT ರಚನೆ ಆಗಿದ್ರು, ಕೇರಳದಲ್ಲಿ ಹೋಗಿ ಯಾಕೆ ಕಂಪ್ಲೇಂಟ್ ಕೊಟ್ಟರು, ಧರ್ಮಸ್ಥಳದಲ್ಲಿ ಇವ್ರವ್ರನ್ನ ಯಾರನ್ನೋ ಕಳ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ಫೋನ್ ಸಂಪರ್ಕದಲ್ಲಿ ನಿಮ್ಗೆ ಮಾತಾಡಿಸ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಓಕೆ, ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಏನಾದ್ರು ಮಾಡ್ಕೊಡಕ್ಕಾಗತ್ತಾ? ಸರ್ ಹೇಳ್ತೀನಿ ಸರ್. ನನ್ನ ಹೆಸರು ಅನೀಶ್ ಅಂತ. ಓಕೆ. ನಾನು ಹುಟ್ಟಿ ಬೆಳೆದಿದ್ದು ಧರ್ಮಸ್ಥಳ ಗ್ರಾಮದ ಕೊಳಂಜಿರೋಡಿ ಎಂಬಲ್ಲಿ. ಓಕೆ. ಒಂದ್ ಸೆಕೆಂಡ್. ವ್ಯೂವರ್ಸ್ಗೆ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾಕಂದ್ರೆ ನಾನು ಮೊಬೈಲಲ್ಲಿ ಸ್ಪೀಕರ್ ಆನ್ ಮಾಡ್ಕೊಂಡು ಕೇಳಿಸ್ತಾ ಇದ್ದೀನಿ. ವಾಯ್ಸ್ ಇಸ್ ವಿಸಿಬಲ್. ಅನೀಶ್ ಅಂತ ಒಬ್ರು ಮಾತಾಡ್ತಾ ಇದ್ದಾರೆ ಫೋನ್ ಸಂಪರ್ಕದಲ್ಲಿ. ಮೋಸ್ಟ್ಲಿ ನಿಮ್ಗೆ ಕೇಳಿಸ್ತಾ ಇದೆ. ಹೇಳಿ ಅನೀಶ್. ಸರ್, ನನ್ನ ತಂದೆ ಹೆಸರು KJ ಜಾಯ್. ನನ್ನ ಅಜ್ಜ ಈ ಧರ್ಮಸ್ಥಳ ಗ್ರಾಮದ ಕೊಳಂಜಿರೋಡಿ ಎಂಬಲ್ಲಿ ಒಂದು 60 ವರ್ಷಕ್ಕಿಂತ ಮೊದಲು ಬಂದು ವಾಸ್ತವ್ಯ ಮಾಡಿದವರು. ಓಕೆ. ಅಲ್ಲಿ ನನ್ನ ಅಜ್ಜನವರಿಗೆ ಸುಮಾರು ಒಂದು 40 ಎಕರೆಗಿಂತ ಮೇಲೆ ಲ್ಯಾಂಡ್ ಇತ್ತು ಅಲ್ಲಿ. ಓಕೆ. ಎಲ್ಲಿ? ಧರ್ಮಸ್ಥಳ ಗ್ರಾಮದ ಕೊಳಂಜಿರೋಡಿ ಎಂಬಲ್ಲಿ. ಓಕೆ. ಅವಕ್ಕೆ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಗೆ ಆ ಜಾಗದ ಮೇಲೆ ಕಣ್ಣಿತ್ತು. ಎಷ್ಟು ಎಕರೆ ಇತ್ತು ಒಟ್ಟು? ಒಂದು 40 ಎಕರೆಗಿಂತ ಮೇಲೆ ಇತ್ತು ಸರ್. 40 ಎಕರೆ? ಹೌದು. ಓಕೆ. ಅದರಲ್ಲಿ ಸರಿಯಾಗಿ ಒಂದು 20 ಎಕರೆ 22 ಎಕರೆ ಲ್ಯಾಂಡ್ ಒರಿಜಿನಲ್ ರೆಕಾರ್ಡ್ ಆಗಿತ್ತು. ಓಕೆ. ಆ ಜಾಗವನ್ನು ಕೊಡಬೇಕು ಅಂತ ಹೇಳಿ ನನ್ನ ಅಜ್ಜನಿಗೆ ತುಂಬಾ ಪ್ರೆಷರ್ ಇತ್ತು. ಓಕೆ. ಆಮೇಲೆ ನನ್ನ ತಂದೆಯವರು ಧರ್ಮಸ್ಥಳ ಕಲ್ಲೇರಿ ಸಂತೆಗಟ್ಟೆ ಎಂಬಲ್ಲಿ ಒಂದು ಹೋಟೆಲ್ ಅನ್ನು ಓಪನ್ ಮಾಡ್ತಾರೆ. ಆ ಹೋಟೆಲ್ಗೆ ಇದೇ ಧರ್ಮಸ್ಥಳದ ಮೀಡಿಯೇಟರ್ ಅಂತ ಹೇಳ್ತಾರೆ, ಸುಭಾಷ್ ಚಂದ್ರ ಜೈನ್ ಅಂತ ವಿಜಯ್. ಓಕೆ. ಇವರು ಬಂದ್ಬಿಟ್ಟು ನನ್ನ ತಂದೆಯವರಲ್ಲಿ ನೀವು ನಿಮ್ಮ ಜಾಗವನ್ನು ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಓಕೆ. ನನ್ನ ತಂದೆಗೆ ಹೋಗಿ ನನ್ನ ಅಜ್ಜನ ಹತ್ರ, ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರ ಹತ್ರ ಎಲ್ಲ ಮಾತನಾಡಿ ಇವರು ಹೇಗೂ ಅಲ್ಲಿ ಬದುಕಲಿಕ್ಕೆ ಕಷ್ಟ ಉಂಟು. ಓಕೆ. ಯಾಕೆ? ಅದಂದ್ರೆ ಅಲ್ಲಿ ಅವತ್ತೇ ನನ್ನ ಅಜ್ಜನಿಗೆ ತುಂಬಾ ಟಾರ್ಚರ್ ಇತ್ತು ಆ ಟೈಮಲ್ಲಿ, ಸ್ಟಾರ್ಟಿಂಗ್ ಟೈಮಲ್ಲಿ. ಓಕೆ. ಅವತ್ತಿನಿಂದಲೇ ತುಂಬಾ ಟಾರ್ಚರ್ ಉಂಟು. ಅದಕ್ಕೋಸ್ಕರವಾಗಿ ಟಾರ್ಚರ್ ಏನಕ್ಕೆ? ಜಮೀನ ಸೇಲ್ ಮಾಡಿ ಅಂತನಾ? ಹೇಗೆ? ಹೌದು. ಅದಂದ್ರೆ ಒಂದು 10 ಕಿಲೋಮೀಟರ್ ರೋಡ್ ಫ್ರಂಟೇಜ್ ಇರುವ ಜಾಗ, ಧರ್ಮಸ್ಥಳದಿಂದ ಸರಿಯಾಗಿ ಒಂದು 4 ಕಿಲೋಮೀಟರ್ ಮಾತ್ರ ದೂರ ಇಲ್ಲ. ಓಕೆ. ಅಂದ್ರೆ ಅದು ಈ ಜಾಗ ಅಂದ್ರೆ ತುಂಬಾ ಲ್ಯಾಂಡ್ ಉಂಟಲ್ಲ, ಅದಕ್ಕೋಸ್ಕರ. ಓಕೆ. ನನ್ನ ತಂದೆ ಹತ್ರ ಬಂದು ಕೇಳ್ತಾರೆ, ನೀವು ಜಾಗ ಮಾಡ್ತೀರಾ ಅಂತ. ಈ ಸುಭಾಷ್ ಚಂದ್ರ ಜೈನ್. ಓಕೆ. ಸುಭಾಷ್ ಚಂದ್ರ ಜೈನ್ ಉಜಿರೆ ನಿಡಿಗಲ್ ನಿವಾಸಿ. ಓಕೆ. ಬಂದ್ಬಿಟ್ಟು ಮಾತಾಡ್ತಾರೆ. ತಂತ್ರ ಮನೆಯಲ್ಲಿ ಹೋಗಿ ಮಾತಾಡಿ ಸಂಸ್ಥಾನದ ಪರವಾಗಿ ಮಾತಾಡಿದ್ದು. ಹೌದು. ಹೇಳಿ. ಇಲ್ಲಿ ಧರ್ಮಸ್ಥಳದ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಬರ್ತಾರೆ. ಒಂದು 25 ಲಕ್ಷ ಅಂತ ಮಾತಾಡ್ತಾರೆ ರೇಟು. ಏನು, 1 ಎಕರೆಗೆ? ಅಲ್ಲಲ್ಲ, ಟೋಟಲ್ ಒಂದು 22 ಎಕರೆ ಲ್ಯಾಂಡಿಗೆ ಒಂದು 27 ಲಕ್ಷ ಅಂತ ಮಾತಾಡ್ತಾರೆ. ಓಕೆ. ಅವರು ಯಾವತ್ತಿದ್ರು ಈ ಪ್ರಭಾವಿ ವ್ಯಕ್ತಿಗಳು ನಾವು ಹೇಳಿದ ರೇಟಿಗೆ ಅವರು ಕೊಂಡ್ಕೊಳ್ಳುವುದಿಲ್ಲ. ಓಕೆ. ಅವರು ಹೇಳಿದ ರೇಟ್ ಇರುತ್ತೆ, ಅದಕ್ಕೆ ನಾವು ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ಅವರು ಬಿಡುವುದಿಲ್ಲ. ಓಕೆ. ನಿಮ್ ಜೊತೆ ಏನಾಯ್ತು ಈಗ? ಆಯ್ತು, ನೀವು ಕೊಡ್ಲಿಲ್ಲ ಅದನ್ನ. ಅದಂದ್ರೆ 18 ಲಕ್ಷಕ್ಕೆ ಕೇಳ್ತಾರೆ ಅವರು. ಓಕೆ. ಯಾವಾಗಿದು ನಡೆದಿದ್ದು? ಇದು ನಡೆದಿದ್ದು ಸುಮಾರು ಒಂದು 25 ವರ್ಷಕ್ಕಿಂತ ಮೊದಲು. ಓಕೆ. ಏನಾಯ್ತು ಮತ್ತೆ? ಜಾಗವನ್ನು 18 ಲಕ್ಷಕ್ಕೆ ಹೇಗೂ ಆಯ್ತು ಅಂತ ಹೇಳ್ಬಿಟ್ಟು ಸಾಯಿಲ್ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಅದರಲ್ಲಿ ಇನ್ನೂ ಒಂದು 20 ಎಕರೆ ಲ್ಯಾಂಡ್ ಅಕ್ರಮ ಇರುತ್ತೆ ಜಾಗ. ಈ ಅಕ್ರಮ
ಸರ್ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ, ಹೊರಗಡೆ ಬನ್ನಿ ಒಂಚೂರು. ಹಾ ಹೇಳಿ. ಹಾ, ಈ ಅಕ್ರಮ ಸಕ್ರಮದಲ್ಲಿ ಇರುವಂತಹ ಲ್ಯಾಂಡ್ ಸೇಲ್ ಮಾಡುವುದು ಮತ್ತೆ ಕೊಂಡುಕೊಳ್ಳುವುದು ಅಪರಾಧ ಕರ್ನಾಟಕದ ನಿಯಮದ ಪ್ರಕಾರ. ಓಕೆ. ಆದ್ದರಿಂದ ಆ ಜಾಗವನ್ನು ನಾವು ನನ್ನ ಅಜ್ಜನವರು ತಂದೆಯವರು ಸೇಲ್ ಮಾಡಿರುವುದಿಲ್ಲ. ಅದು ನಿಮ್ ತಂದೆಯವರು ಮಾಡಿಲ್ಲ? ಹೌದು, ಮಾಡಿಲ್ಲ. ಅದು ಹಂಗೆ ಇರುತ್ತೆ ಅದು. ಆಯ್ತು. ಆಮೇಲೆ ಅಲ್ಲಿಂದ ಬರ್ತಾರೆ. ಅದು ನಮ್ಮ ಚಿಕ್ಕಬಳ್ಳಾಪುರನವರು ಕೆಲವು ಜನ ಕೇರಳಕ್ಕೆ ವಾಪಸ್ ಹೋಗ್ತಾರೆ. ಹಾ, ನಮ್ಮ ತಂದೆ ಹಂಗೆ ಕಾರಣ ಬೆಳ್ತಂಗಡಿಯಲ್ಲಿ ಹೋಗ್ತಾರೆ. ಹಾ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಸುಮಾರು ಈ ಅಕ್ರಮ ಸಕ್ರಮಕ್ಕೆ ಅಂದ್ರೆ ಟೈಮಿಂಗ್ಸ್ ಇರುತ್ತೆ, 15-20 ವರ್ಷ ಅಂತೆಲ್ಲ ಟೈಮಿಂಗ್ಸ್ ಇರುತ್ತೆ. ಹಾ, ನಾವೇ ಕೂಡಲೇ ಏನ್ ಮಾಡ್ತಾರೆ, ಅದೇ ಸುಭಾಷ್ ಮತ್ತೆ ಎಂಟ್ರಿ ಕೊಡ್ತಾನೆ. ಓಕೆ. ಅದಂದ್ರೆ ಲ್ಯಾಂಡ್ ಹಾ, ತಮ್ಮಂದಿರ ಅಣ್ಣಂದಿರ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ಈಗ ರೆಡಿ ಆಗಿದೆ, ಬಂದು ಬರೆದು ಕೊಡ್ಬೇಕಂತ. ಯಾವ್ದನ್ನ? ಉಳಿದಿರುವ ಅಕ್ರಮ ಸಕ್ರಮದಲ್ಲಿ ಉಳಿದಿತ್ತಲ್ಲ ಸರ್, ಸರ್ಕಾರಿ ಲ್ಯಾಂಡ್ ಅದು, ಸರ್ಕಾರಿ ಲ್ಯಾಂಡ್ ಅನ್ನ ರೆಕಾರ್ಡ್ ಆಗುತ್ತೆ ಲಾಸ್ಟಿಗೆ. ಆಯ್ತು, ಓಕೆ, ಬರ್ಕೊಡ್ಬೇಕು. ಆಯ್ತು, ಆಮೇಲೆ ಬರ್ಕೊಟ್ರ ಇಲ್ಲ? ಶಾರ್ಟ್ ಆಗಿ ಹೇಳಿ, ಯಾಕಂದ್ರೆ ಜನರೆಲ್ಲ ವೇಟ್ ಮಾಡ್ತಾ ಇದಾರೆ. ಶಾರ್ಟ್ ಆಗಿ ಹೇಳಿ. ಓಕೆ. ಹಾ, ಬರೆದು ಕೊಡುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನನ್ನ ತಂದೆಯವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪ್ರಕಾರ ಮೂಡಬಿದ್ರಿಗೆ ಹೋಗಿ ವಾಪಸ್ ಬರ್ಬೇಕಂದ್ರೆ ನನ್ನ ತಂದೆ ಆಕ್ಸಿಡೆಂಟ್ ಮಾಡಿ ಕೊಡ್ತಾರೆ. ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಾ? ಹೌದು, ನನ್ನ ತಂದೆ ಆಕ್ಸಿಡೆಂಟ್ ಅಲ್ಲಿ ಹಾ, ಸತ್ತೋಗ್ತಾರೆ. ನನ್ನ ತಂದೆ ನಿಮ್ ತಂದೆ ಬರ್ಕೊಟ್ಟಿಲ್ಲ ಜಮೀನ? ಅಲ್ಲ, ಬರ್ಕೊಟ್ಟಿಲ್ಲ ಅಂತ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿದ್ದ? ಹೌದು, ಆಕ್ಸಿಡೆಂಟ್ ಮಾಡ್ತಾರೆ. ಯಾವಾಗ ಇದಾಗಿದ್ದು? 2018 ಏಪ್ರಿಲ್ 5ಕ್ಕೆ. ಕಂಪ್ಲೇಂಟ್ ಮಾಡಿದ್ರಾ? ಮೂಡಬಿದ್ರೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ತಾರೆ. ಸಿಸಿ ಕ್ಯಾಮೆರಾ ಎಲ್ಲ ಚೆಕ್ ಮಾಡ್ತಾರೆ. ಗಾಡಿ ಸ್ವಲ್ಪ ಹೊರಗಡೆ ಪಾಪ ಕೇಳಿಸ್ತಾ ಇಲ್ಲ. ಹಲೋ 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 ಈ ವ್ಯಕ್ತಿಯ ತಂದೆ ಜಮೀನ್ ಕೊಟ್ಟಿಲ್ಲ ಅಂತ ಈ ವ್ಯಕ್ತಿಯ ತಂದೆಯನ್ನ, ಈ ವ್ಯಕ್ತಿ ಯಾರಿದ್ದಾರೆ 2018ರಲ್ಲಿ ಇವ್ರ ತಂದೆಯನ್ನ ಧರ್ಮಸ್ಥಳದ ರೋಡಲ್ಲಿ ಕೊಲೆ ಆಗುತ್ತೆ. ಇದೇ ವ್ಯಕ್ತಿ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಈ ವ್ಯಕ್ತಿ ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಕೇರಳ ಸರ್ಕಾರದಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಈ ವ್ಯಕ್ತಿ 2018ರಲ್ಲಿ ಅವ್ರ ತಂದೆ ಕೊಲೆ ಆಯ್ತಂತೆ. ಆಕ್ಸಿಡೆಂಟ್ ಅಲ್ಲಿ ಜಮೀನ್ ಕೊಟ್ಟಿಲ್ಲ ಅಂತ ಅವ್ರ ತಂದೆಯನ್ನ ಕೊಲೆ ಮಾಡಿದ್ದಾರೆ ಅಂತ ಈತನ ಆರೋಪ. ಸೊ ಈತ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಆಗಿದೆ ಅಂದ್ರಲ್ಲ, ಈತನದೇ ಕಂಪ್ಲೇಂಟು ಕೇರಳದಲ್ಲಿ ಆಗಿದೆ. ಎಸ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಕೇರಳ ಗೌರ್ಮೆಂಟು. ನೋಡಿ ಯಾವ್ಯಾವ ರೀತಿ ಕೊಲೆಗಳಾಗುತ್ತೆ, ಏನೇನಕ್ಕೆ ಆಗತ್ತೆ ಅನ್ನೋದನ್ನ. ಈ ವ್ಯಕ್ತಿ ನಮ್ಮನ್ನ ಬೆಳಗ್ಗೆನೆ ಸಂಪರ್ಕ ಮಾಡಿದ್ರು, ನೆನ್ನೆನೂ ಸಂಪರ್ಕ ಮಾಡಿದ್ರು, ಒಂದು ವಾರದಿಂದ ಸಂಪರ್ಕ ಮಾಡಿದ್ರು, ಏನೋ ಹೆಲ್ಪ್ ಮಾಡಿ ಅಂತ. ನಾನು ಹೇಳಿದೆ ನಾವು ಏನ್ ಹೆಲ್ಪ್ ಮಾಡಕ್ಕಾಗತ್ತೆ, ಈಗ ಸದ್ಯಕ್ಕೆ ಹೋರಾಟ ನಡೀತಾ ಇದೆ, ಆ ಹೋರಾಟ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ವಿ. ನೋಡಿ 20 ಎಕರೆ ಜಮೀನು ಪಕ್ಕದಲ್ಲಿದ್ದಂತ 20 ಎಕರೆ ಜಮೀನ 18 ಲಕ್ಷಕ್ಕೆ ಕಬಳಿಸಿದ ಭೂ ಬಕಾಸುರರು. ಹಲೋ ಹಲೋ ಹಾ, ಕೆಲಸ ಈಗ ಕಟ್ಟಾಯ್ತು, ಹೇಳಪ್ಪ. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಸರ್. ಹಾ, ಹೇಳಿ. ನನ್ನ ತಂದೆಯವರನ್ನು ಆಕ್ಸಿಡೆಂಟ್ ಮಾಡಿ ಕೊಳ್ತಾರೆ. ಸಿಸಿ ಕ್ಯಾಮೆರಾ ಫುಟೇಜ್ ಎಲ್ಲ ಚೆಕ್ ಮಾಡ್ತಾರೆ. ಅದೇ ಗಾಡಿ ಸಿಗುತ್ತೆ, ಇಟ್ ಮಾಡಿರೋ ಗಾಡಿ ಅಲ್ಲ ನಿಮ್ಗೆ ತಂದೆನ ಕೊಲೆ ಮಾಡಿದ್ರು ಅಂತ ಯಾಕೆ ಅನುಮಾನ? ನಮ್ಮ ತಂದೆಯವರಿಗೆ ಕಂಟಿನ್ಯೂ ಬೆದರಿಕೆ ಇತ್ತು. ಕಾಲ್ ಮಾಡಿ ಬೆದರಿಕೆ ಮಾಡ್ತಿದ್ರು ಈ ಸುಭಾಷ್ ಚಂದ್ರ ಜೈನ್. ಲ್ಯಾಂಡ್ ಅನ್ನು ಬರೆದು ಕೊಡ್ಬೇಕಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಬೆದರಿಕೆ ಇತ್ತು. ಓಕೆ. ನನ್ನ ತಂದೆಯವರು ಮನೆಯಲ್ಲಿ ಹೇಳ್ತಿದ್ರು, ಯಾಕಂದ್ರೆ ನಾನು ಒಬ್ಬನೇ ಮಗ ನನ್ನ ತಂದೆಗೆ. ಓಕೆ. ಬೇರೆ ಯಾರು ಮಕ್ಕಳಿಲ್ಲ, ಬೇರೆ ಯಾರು ಮಕ್ಕಳು. ನಾನು ಮದುವೆ ಮತ್ತೆ ನನ್ನ ತಾಯಿ ಇರುವುದು ಮನೆಯಲ್ಲಿ. ನಮ್ಮ ಹತ್ರ ಬಂದು ಹೇಳ್ತಿದ್ರು ಸುಭಾಷ್ ಕಾಲ್ ಮಾಡ್ತಿದ್ದಾನೆ ಅಂತ. ಹಾಗೆ ಅದು ಅಲ್ಲದೆ ಮೂಡಬಿದ್ರೆ ಸ್ಟೇಷನ್ ನಲ್ಲಿದೆ SI ಕೂಡ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ, ಆಕ್ಸಿಡೆಂಟ್ ಮಾಡಿರೋ ಗಾಡಿ ಒಬ್ಬ ಪ್ರಭಾವಿ ವ್ಯಕ್ತಿಯ ಗಾಡಿ ಅಂತ ಹೇಳಿದ್ದಾರೆ. ಯಾರು? ಮೂಡಬಿದ್ರೆ ಸ್ಟೇಷನ್ SI. ಮೂಡಬಿದ್ರೆ ಸ್ಟೇಷನ್
SI. ಅಲ್ಲ, ಮೂಡುಬಿದ್ರೆನಲ್ಲಿ ನಿಮ್ ತಂದೆನ ಸಾಯಿಸಿದ್ದ? ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ? ಹೌದು. ಮೂಡುಬಿದ್ರೆಗೆ ಏನಕ್ಕೆ ಹೋಗಿದ್ರು ನಿಮ್ ತಂದೆಯವರು? ನನ್ನ ತಂದೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಮುನ್ಕೂರ್ ಅಂತ ಒಂದು ಪ್ಲೇಸ್ ಇದೆ ಮೂಡುಬಿದ್ರೆಯಲ್ಲಿ, ಅಲ್ಲಿಗೆ ಹೋಗಿದ್ರು. ಓಕೆ ಓಕೆ. ಹೇಗೆ ನಿಮ್ಮ ತಂದೆಯವರ ಏಜ್ ಏನು? ನನ್ನ ತಂದೆಯವರಿಗೆ ಅವಾಗ ತೀರೋ ಟೈಮಲ್ಲಿ 60 ವರ್ಷ. 60 ವರ್ಷ. ಹೇಗೆ ಯಂತ್ರದಲ್ಲಿ ಹೋಗಿದ್ರು? ಆಕ್ಸಿಡೆಂಟ್ ಯಂತ್ರದಲ್ಲಿ ಆಯ್ತು? ಬೈಕ್ ಹೋಂಡಾ ಶೈನ್ ಬೈಕ್ ಇತ್ತು ನನ್ನ ತಂದೆ. ನಿಮ್ ತಂದೆದು ಹೋಂಡಾ ಶೈನ್ ಬೈಕ್. ಆಕ್ಸಿಡೆಂಟ್ ಮಾಡಿದ ಗಾಡಿ ಲಾರಿನಾ ಏನು? ಅದಂದ್ರೆ ನೀಲಿ ಟರ್ಪಲ್ನಾಗ ಟೆಂಪೋ ಅಂತ ಹೇಳಿದ ಒಬ್ಳು ಹುಡುಗಿ ಹೇಳಿದ್ದಾಳೆ, ಹಾ. ನೋಡಿದ್ದಾಳೆ. ಹಾ ಹಾ ಹಾ. ಇಷ್ಟೆಲ್ಲ ದಾಖಲೆಗಳಿದ್ರು ಯಾವುದೇ ಇದರಿಂದ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಹಿಟ್ ಅಂಡ್ ರನ್ ಅಂತ ಹೇಳ್ಬಿಟ್ಟು ಕೇಸ್ ಫೈಲ್ ಕ್ಲೋಸ್ ಮಾಡಿಬಿಟ್ರು. ನೀವು ಚಾಲೆಂಜ್ ಮಾಡಬಹುದಾಗಿತ್ತಲ್ವಾ? ಇಲ್ಲ, ಅದಕ್ಕೆ ಎಸ್ ಐ ಅವರು ಖುದ್ದು ನಂಗೆ ಹೇಳಿದ್ರು, ನೀನು ಈ ಮ್ಯಾಟರ್ ಇನ್ನು ನೀನು ಬರಬೇಡ, ನಿನ್ನ ಜೀವಕ್ಕೂ ಅಪಾಯ ಉಂಟಂತ ಒಂದು ಕಿವಿ ಮಾತು ಕೂಡ ನಂಗೆ ಹೇಳಿದ್ರು ಅವರು. SI ಹೆಸರೇನು? ಮೂಡುಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಏನಪ್ಪ? ಆ ಟೈಮಲ್ಲಿ ಇದ್ದವರು SI ಅವರು ದೇಜಪ್ಪ ಸರ್ ಅಂತ. ಏನ? ದೇಜಪ್ಪ ಸಬ್ ಇನ್ಸ್ಪೆಕ್ಟರ್. ಹಾ. 2018ರಲ್ಲಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೇಜಪ್ಪ ಅಲ್ವಾ? ಹಾ. ಈಗ ಅಲ್ಲಿಂದ ಏನು ಆಗಿಲ್ಲ ಇವಾಗ ನಿನಗೆ? ಇಲ್ಲ ಏನು ಆಗಿಲ್ಲ ಸರ್. ಓಕೆ ಓಕೆ ಓಕೆ. ಸೊ ಅಲ್ಲ, ನಿಮ್ಮ ಅನಿಸಿಕೆ ಏನು? ಇದೇನು ಆಕ್ಸಿಡೆಂಟ್ ಅಲ್ಲ, ಕೊಲೆ ಆಗಿರೋದು ಜಮೀನ್ಗೋಸ್ಕರ ಅಂತ ಪ್ರಭಾವಿಗಳು, ಧರ್ಮಸ್ಥಳದ ಪ್ರಭಾವಿಗಳು ಮಾಡಿರೋದು? ನಿನ್ನೊಬ್ಬಂದೇನಾ ಇದೇ ರೀತಿ ಬೇಜಾನ್ ಇದೆಯಾ ಅಲ್ಲಿ? ಅಲ್ಲಿ ತುಂಬಾ ಇದೆ ಸರ್, ಇದೇ ರೀತಿ ತುಂಬಾ ಆಗಿದೆ. ಅಲ್ಲಿಂದ್ರೆ ಅಲ್ಲಿಗೆ ಹೆಸರು ಹೇಳಲಿಕ್ಕೆ ಎಲ್ಲರೂ ಭಯಪಡ್ತಾರೆ. SIT ಮಾಡಿದ್ದಾರೆ ಸರ್ಕಾರ ಈ ಹೆಣಗಳನ್ನ ಊತಾಕಿರೋದು. SIT ಅಧಿಕಾರಿಗಳನ್ನ ತಾವೋಗಿ ಭೇಟಿ ಮಾಡ್ಬೋದಲ್ವಾ? ಖಂಡಿತ ಸರ್, ಅದರಲ್ಲಿ ಒಂದು ನಂಗೆ ಒಂದು ವಿಶ್ವಾಸ ಉಂಟು ಸರ್. ಅವರ ನನ್ನ ಕೇಸನ್ನು ಕೂಡ ಅವರು ತಗೊಳ್ಬೇಕು ಅಂತ ಹೇಳಿ ಒಂದು ಮನವಿ ಮಾಡ್ಬೇಕಂತ ಇದ್ದೇನೆ ನಾನು. ಹೋಗಿ SIT ರಚನೆ ಮಾಡಿದೆ. SIT ಮುಖ್ಯಸ್ಥರು ತುಂಬಾ ಒಳ್ಳೆಯವರು. ಹೋಗಿ ನೀವು ನಿಮ್ಮ ರಿಕ್ವೆಷನ್ ಅಲ್ಲಿ ಕೊಡಿ. ಮೂಡುಬಿದ್ರೆನಲ್ಲಿ ಹಿಟ್ ಅಂಡ್ ರನ್ ಕೇಸು ಅಂತ ಮಾಡಿದ್ದು. ಆಮೇಲೆ ಇವರು ಮೂಡುಬಿದ್ರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರ ಹೆಸರನ್ನು ಹಾಕಿ ಕೊಡಿ. ಅವರು ಪ್ರಭಾವಕ್ಕೆ ಒಳಗಾಗಿ ಕೇಸನ್ನ ಮುಚ್ಚಾಕಿದ್ದಾರೆ. ಇದನ್ನ ರಿಓಪನ್ ಮಾಡಿ ತನಿಖೆ ಮಾಡಿ, ಇದು ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಕೊಲೆ ಕೇಸು ಅಂತ ಹೇಳಿ SITಗೆ ನಿಮ್ಮ ರಿಕ್ವೆಷನ್ ಕೊಡಿ. ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಹೇಳಿ, ಈ ರೀತಿ ನನಗೆ ಬೆದರಿಕೆ ಇದೆ, ನನಗೇನೋ ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಅವ್ರ ಹೆಸರನ್ನ ಬರೆದು ಬಿಟ್ಟು ಕೊಡಿ. ಅಲ್ಲ, ಕೇರಳಕ್ಕೆ ಯಾಕಪ್ಪ ಹೋದೆ? ಕರ್ನಾಟಕದಲ್ಲಿ ಏನ್ ಜನ ಇಲ್ವಾ, ಸರ್ಕಾರ ಇಲ್ಲ, ಪೊಲೀಸ್ ಇಲ್ವಾ? ಕೇರಳಕ್ಕೆ ಯಾಕೆ ಹೋದೆ ನೀನು? ಸರ್, ನಂಗೆ ಅಲ್ಲಿ ಬೆದರಿಕೆ ಉಂಟು ಸರ್. ನಾನು ಇವಾಗ ಅಲ್ಲಿ ಬೆದರಿಕೆ ಉಂಟು ಅಂತ ಹೇಳಿ ನಾನೀಗ ಕೇರಳಕ್ಕೆ ಚೇಂಜ್ ಮಾಡಿದ್ದೀನಿ, ವಾಸ್ತವನ್ನೇ ಚೇಂಜ್ ಮಾಡಿದ್ದೀನಿ ನಾನು. ಎದುರು ಬಿಟ್ಟು ಅಲ್ಲ, ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದಾರೆ ನಿಮ್ಗೆ? ನಾನೇ ನನ್ನ ಸ್ವಾಯಿಕೆಯಿಂದ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಏನಾದ್ರೂ ಜೀವಕ್ಕೆ ಅಪಾಯ ಆದ್ರೆ ನನಗೆ ಅದಕ್ಕೋಸ್ಕರವಾಗಿ ಸರ್, ಜೀವ ಬೆದರಿಕೆ ಇರುವಾಗ. ಇಲ್ಲಿ ಕೇರಳದಲ್ಲಿ ಯಾವ ಸ್ಟೇಷನ್? ಕಣ್ಣೂರು ಜಿಲ್ಲೆ ತಲಿಪರಂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಣ್ಣೂರು ಜಿಲ್ಲೆ ತಲಿಪರಂ ಸ್ಟೇಷನ್ ನಲ್ಲಿ. ತಳಿಪರಂ ಸ್ಟೇಷನ್? ಹೌದು ಸರ್. ಓಕೆ ಓಕೆ ಓಕೆ, ಆಯ್ತು. SIT ರಚನೆ ಮಾಡಿದ್ದಾರೆ ಸರ್ಕಾರ. ತಾವು ನಿರ್ಭೀತಿಯಿಂದ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ. ನಾವೆಲ್ಲ ಇದೀವಿ, ಕರ್ನಾಟಕದ 6 ಕೋಟಿ ಜನ ಇದ್ದಾರೆ. ಆ ಒಂದು ಕಂಪ್ಲೇಂಟ್ ಅನ್ನ ನೀವಲ್ಲಿ ಕೇರಳದಲ್ಲಿ ಕೊಟ್ಟಿದ್ರಲ್ಲ, ಕೇರಳದಲ್ಲಿ ಕೊಟ್ಟಿರೋದು ನಿಮ್ ತಂದೆಯ ಹಿಟ್ ಅಂಡ್ ರನ್ ಕೇಸು ಎಲ್ಲ ಕಾಪಿನ ಹಾಕಿ SITಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿ. ಓಕೆ ಓಕೆ ಓಕೆ, ಧನ್ಯವಾದ. ಓಕೆ. ಈ ವ್ಯಕ್ತಿ 2018ರಲ್ಲಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವ್ರ ತಂದೆ ಹೋಂಡಾ ಆಕ್ಟಿವ್ ಹೋಗ್ಬೇಕಾದ್ರೆ ಒಂದು ಬ್ಲೂ ಕಲರ್ ಟಾರ್ಪಲ್ ಆಗಿರೋ ವೆಹಿಕಲ್ ಇವ್ರ ತಂದೆನ ಹೊಡೆದಾಕ್ತಾರೆ, ಸಾಯಿಸಾಕ್ತಾರೆ. ಇವ್ರ ತಂದೆ ಸಾಯಕ್ಕೆ ಮುಂಚೆ ಈ ತಂದೆಗೆ ಬೆದರಿಕೆ ಇತ್ತು ಅಂತ ಸ್ವತಃ ಅವ್ರ ತಂದೆಯವರು ಹೇಳ್ಕೊಂಡಿದ್ರು. ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಹೇಳಿದಂತೆ, ನಿಮ್ ತಂದೆದು ಕೊಲೆ ನಮಗೆ ಗೊತ್ತಿದೆ, ಬಟ್ ನಾವೇನು ಮಾಡಕ್ಕಾಗಲ್ಲ. ಹಂಗಾಗಿ ನಿನಗೂ ಕೂಡ ನೀನೇನಾದ್ರೂ ಈ ಕೇಸನ್ನ ಮುಂದುವರ್ಸಿದ್ರೆ ನೀನು ಕೂಡ ಮರ್ಡರ್ ಆಗ್ಬಿಡ್ತೀಯ ಅಂತ ಸ್ವತಃ 2018ರಲ್ಲಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಈತನಿಗೆ ಕಿವಿ ಮಾತೇಳಿ ಈತನ ಕಳಿಸಿದಾನೆ. ಈ ಪ್ರಕರಣ ಬೆಳಕಕ್ಕೆ ಬಂದ್ಮೇಲೆ ಈತ ಕೇರಳಾಗ ಹೋಗಿ ಹೇಳ್ದಲ್ಲ, ಕೇರಳದಲ್ಲಿ ಯಾವ್ದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ವ್ಯಕ್ತಿಗಳೇ ಕಾರಣ ಅಂತೇಳಿ ಅಲ್ಲಿ ಕೊಟ್ಟಿ ಬಂದಿದ್ದಾನೆ. ಸೊ ನಾನೇನ್ ಹೇಳಿದೆ ಅಂತಂದ್ರೆ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಅಂತೇಳಿ ಆ ಕಾಪಿನ ಹಾಕಿ SITಗೆ
ಒಂದು ಕಂಪ್ಲೇಂಟ್ ಅನ್ನ ಕೊಡು ಅಂತ ನಾವೆಲ್ಲ ಹೇಳಿದ್ದೀವಿ. ಏನಕ್ಕೆ ಅಂತಂದ್ರೆ ಸಿ ಇಟ್ ಈಸ್ ನಾಟ್ ದ ಕೇಸ್. ಅಷ್ಟು ನಾವು ಭಯ ಬಿದ್ಬಿಟ್ರೆ ಈ ಈ ಈ ಸಮಾಜದಲ್ಲಿ ಕೆಟ್ಟದನ್ನ ಮಟ್ಟ ಹಾಕೋದು ಹೇಗೆ? ಬನ್ನಿ, ನಮ್ಮ ಡಿ ಕೆ ಶಿವಕುಮಾರ್, ಡಿ ಕೆ ಸಾಹೇಬ್ರ ತಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಹಾಲು ಒಕ್ಕೂಟದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ಒಮ್ಮೆ ನೋಡೋಣ. ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಹರಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿದೆ. ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಇದ್ರು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ. ಸುಮಾರು ಒಂದು 45-50 ವರ್ಷದಿಂದನೂ ಕೂಡ ನಿರಂತರವಾಗಿ. ಸೊ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಖುದ್ದು ದೂರನ್ನ ಕೊಟ್ಟಿದ್ದಾರೆ ಅಂತನೋ ಏನೋ ಅವಾಗಿಂದಾಗ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದೆ. ಇದು ಬಹುಶಃ ಶ್ರೀ ಕ್ಷೇತ್ರಕ್ಕೂ ಒಳ್ಳೆಯದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂತದ್ದು ಎಲ್ಲರ ಕರ್ತವ್ಯ. ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ. ಹಿಂದೂ ವಿರೋಧಿ ನೀತಿ ಅಲ್ಲ. ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಮಾತಾಡಿದವ್ರ ಮೇಲೂ ಇದೆ, ಬೇರೆಯವ್ರ ಮೇಲೂ ಇದೆ. ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳ್ಳುವಂತ, ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕೇ ಹೊರತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಯಾರು ತಪ್ಪು ಮಾಡಿದ್ದಾರೆ, ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದ್ರೂ ಆ ತರದ ಅಪಮಾನ ಆಗಿದ್ರೆ ಅದು ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸಿಕೊಂಡು ಸರಿ ಮಾಡಬೇಕಾದಂತ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇದೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು, ಯಾರಿಗೂ ಅಪಮಾನ ಮಾಡ್ತಕ್ಕಂಥದ್ದಲ್ಲ. ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ. ಕುಟುಂಬಸ್ಥರು ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು. ಧರ್ಮಸ್ಥಳ ನಿಜವಾಗ್ಲೂ ಡಿ ಕೆ ಸುರೇಶ್ ಅವರನ್ನ ಅಭಿನಂದಿಸಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ನಿಜವಾಗ್ಲೂ ಅಪ್ಪನ ಹುಟ್ಟಿದ ಮಾತು ಇವತ್ತು ಅವ್ರು ಮಾತಾಡಿದ್ದು. ಯಾಕೆ ಅಂತಂದ್ರೆ ಈ ಶ್ರೀ ಕ್ಷೇತ್ರ ಒಬ್ಬರ ಆಸ್ತಿ ಅಲ್ಲ. ಅಕಸ್ಮಾತ್ 12 ವರ್ಷದಿಂದ ಆರೋಪಗಳಿದ್ರೆ ಅಥವಾ ಪ್ರತ್ಯಾರೋಪಗಳಿದ್ರೆ ಅದನ್ನ ಬಗೆಹರಿಸಬೇಕಾದ್ದು, ಅದನ್ನ ತನಿಖೆ ಮಾಡಬೇಕಾದ್ದು, ನಿಜವಾದಂತ ವ್ಯಕ್ತಿಗೆ ಆರೋಪಿಗಳನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಿ ನ್ಯಾಯ ಕೊಡಿಸಬೇಕಾದಂತ ಕೆಲಸಕ್ಕೆ ನಾವೆಲ್ಲ ಹಿಂದೂಗಳು ಕೆಲಸ ಮಾಡಬೇಕು ಅಂತ. ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ. ನಾನೆಲ್ಲೋ ನೀವು ಧರ್ಮದ ಬಗ್ಗೆ ಮಾತಾಡ್ತೀರಾ, ಯಡಿಯೂರಪ್ಪನ ಮುಖಕ್ಕೆ ಮೈಕ್ ಇಟ್ರೆ ಆ ಪೋಸ್ಕೋ ಆರೋಪ ಒತ್ತಿರೋ ಯಡಿಯೂರಪ್ಪ ಅದೆಲ್ಲ ಏನಿಲ್ಲ ಬಿಡಿ, ಅಲ್ಲ ತನಿಖೆ ಆಗಕ್ ಮುಂಚೆನೇನೆ ಡಿಸಿಷನ್ ಕೊಡುವಂತ ಆ ವ್ಯಕ್ತಿ ಇದಾರಲ್ಲ, ಇವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ನ್ಯಾಯನ, ತನಿಖೆಯನ್ನ, ಪೊಲೀಸ್ ಅವ್ರನ್ನ, ಈ ದೇಶದ ತನಿಖಾ ವ್ಯವಸ್ಥೆಯನ್ನ ನಂಬದೇ ಇರುವಂತ ಯಡಿಯೂರಪ್ಪ, ಎಂಟೈರ್ ಬಿಜೆಪಿ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಬ್ಲಾಂಕೆಟ್ ಬ್ಯಾನ್ ಹಾಕ್ಲಿಕ್ಕೆ ತಮ್ಮ ಸಕಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ಒಳ್ಳೆ ಜೆಂಟಲ್ಮೆನ್ ತರ ಡಿ ಕೆ ಸುರೇಶ್ ಅವರು ತಮ್ಮ ಐ ಥಿಂಕ್ ಅಭಿಪ್ರಾಯವನ್ನ ಈ ಕೇಸಲ್ಲಿ ವ್ಯಕ್ತಪಡಿಸಿದ್ದಾರೆ. ರಿಯಲಿ ವಿ ಅಪ್ರಿಶಿಯೇಟ್. ಧರ್ಮಸ್ಥಳ ಅನ್ನೋದು ಯಾರ ಅಪ್ಪನ ಸ್ವತ್ತಲ್ಲ, ಅಥವಾ ಧರ್ಮಸ್ಥಳಕ್ಕೆ ಯಾವುದೋ ಒಂದು ಕುಟುಂಬ, ಜೈನ ಕುಟುಂಬ ಅದರ ಅಧಿಕಾರ ಹಿಡ್ಕೊಂಡ್ಬಿಟ್ರೆ ಪೂರ್ತಿ ನಿಮ್ಮದೇ ಆಸ್ತಿ ಆಗ್ಬಿಡಲ್ಲ. ಭಗವಂತ ಅನ್ನೋನು ಈ ಸಮಾಜದ ಆಸ್ತಿ. ಆ ಸಮಾಜ ಭಗವಂತ ನಂಬಿದ್ರೆ ಆ ಧರ್ಮಸ್ಥಳ ಸಹ ಆ ಸಮಾಜದ ಆಸ್ತಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ತುಂಬಾ ಸಂತೋಷ ಆಯ್ತು ಡಿ ಕೆ ಸುರೇಶ್ ಅವರ ಮಾತನ್ನು ಕೇಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೇಳಿದ್ರಲ್ಲ, ಧರ್ಮಸ್ಥಳದ ವ್ಯಕ್ತಿ 20 ಎಕರೆ ಜಾಗಕ್ಕೋಸ್ಕರ ತನ್ನ ತಂದೆಯಿಂದ 18 ಲಕ್ಷಕ್ಕೆ ಈ ಧರ್ಮಸ್ಥಳದ ಮಾಫಿಯಾ ಆ ಲ್ಯಾಂಡ್ ಅನ್ನ ಬರ್ಸ್ಕೊಂಡ್ರಂತೆ. ಉಳಿದಂತ ಇನ್ನು 18 ಎಕರೆ ದರ್ಖಾಸು, ಈ ಸರ್ಕಾರಿ ಜಮೀನು ಅಕ್ಕಪಕ್ಕ ಇರುತ್ತಲ್ಲ ಅದನ್ನ ರಿಜಿಸ್ಟರ್ ಮಾಡಿಕೊಡು ಅಂತ ಇವ್ರು ಹಿಂದೆ ಬಿದ್ದಿದ್ರಂತೆ. ಈ ವ್ಯಕ್ತಿಯ ತಂದೆ ಮಾಡಿಕೊಟ್ಟಿಲ್ಲ ಅಂದಿದ್ದಕ್ಕೆ 2018ರಲ್ಲಿ ಮೂಡುಬಿದ್ರೆನಲ್ಲಿ 2 ವೀಲರ್ ಹೋಂಡಾ ಅಕ್ಕಿವಲ್ಲಿ ಹೋಗ್ಬೇಕಾದ್ರೆ ಲಾರಿ ಹಚ್ಚಿ ಸಾಯಿಸಾಕಿದ್ದಾರೆ. ಆಮೇಲೆ ಅವ್ರ ತಂದೆ ಹೇಳ್ತಾ ಇದ್ರಂತೆ ನನಗೆ ಬೆದರಿಕೆ ಇದೆ ಅಂತ, ಸತ್ತೋದ್ರು.
ತದನಂತರ ಮೂಡುಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳಿದಂತೆ ಇದನ್ನ ಮುಂದುವರ್ಸಕ್ ಹೋಗ್ಬೇಡ, ತುಂಬಾ ಪ್ರಭಾವ ವ್ಯಕ್ತಿ ನಿಮ್ಮ ತಂದೆಯ ಮರ್ಡರ್ ಇಂದ ಇದ್ದಾರೆ ಅಂತ ಆತನಿಗೆ ಹೇಳದಂತೆ. ಈಗ ಅವನು ಭಯ ಬಿದ್ದು ಹೋಗಿ ಕೇರಳದಲ್ಲಿ ಅವ್ರ ತಂದೆ ಮತ್ತೆ ಅವನಿಗೆ ತಂದೆ ಕೊಲೆ ಆಯ್ತು, ಅವನಿಗೂ ಕೂಡ ತೊಂದರೆ ಇದೆ ಅಂತ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದೇ ವ್ಯಕ್ತಿನ ನಾನು ನಿಮ್ಗೆ ಲೈವ್ ಅಲ್ಲಿ ಮಾತಾಡಿಸಿದೆ. ಒಂದು ಪ್ರಾಮಾಣಿಕ ಪ್ರಯತ್ನ ಸತ್ಯ ಏನಿದೆ ಅಂತ ತಿಳ್ಕೊಳಕ್ಕೆ ನಾನು ಅವನಿಗೆ ಅದನ್ನೇ ಹೇಳಿದೆ. SIT ಇದೆ, SITಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದೀನಿ. ಆತ ಹೇಳೋ ಪ್ರಕಾರ ಈ ರೀತಿಯ ಸಾವಿರಾರು ಕೇಸುಗಳು ಧರ್ಮಸ್ಥಳದ ಮಾಫಿಯಾಗಳು ನಡೆಸ್ತಾ ಇದ್ದಾರೆ ಅಂತ. DK ಸುರೇಶ್ ಅವರೇ ಹೇಳಿದ್ರು, ಧರ್ಮಸ್ಥಳ ಯಾರಪ್ಪನ ಆಸ್ತಿನೂ ಅಲ್ಲ, ಯಾವುದೋ ಕುಟುಂಬದ ಆಸ್ತಿ ಅಲ್ಲ, ಅದು ಸಮಾಜದ ಆಸ್ತಿ. ಆಮೇಲೆ ಸಮಾಜದಲ್ಲಿ ನಂಬಿರುವಂತರ ಆಸ್ತಿ. ಯಾವುದೋ ಒಂದು ಕುಟುಂಬ ಅದು ನಡೆಸಿದ ಮಾತ್ರಕ್ಕೆ ತಾವೇ ಡಿಕ್ಟೇಟರ್ಗಳು ಅಂತ ಅದನ್ನ ಅನ್ಕೊಳ್ಳೋದು ತುಂಬಾ ತಪ್ಪು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಬೆಂಗಳೂರು, ಥ್ಯಾಂಕ್ ಯು ಧರ್ಮಸ್ಥಳ. ಧನ್ಯವಾದ.